ಕೆಟ್ಟ ಕಣ್ಣು ದುಷ್ಟ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಪೀಡೆ ಕಣ್ಣು, ಯಾವ ಕಣ್ಣು ಮುಟ್ಟೋಕ್ಕಾಗಲ್ಲ ನನ್ನನ್ನ. ಯುಗಾದಿ ಅಂದೇ ಪವಿತ್ರ ಫರ್ಮಾನು. ದರ್ಶನ್ ಶತ್ರು ಸಂಹಾರ ಯಾಗ ಬೆನ್ನಲ್ಲೇ ಪವಿತ್ರ ಗೌಡ ಹೋಮ ಹವನ. ಕಳೆದ ವರ್ಷ ಕಷ್ಟಗಳ ಗ್ರಹಣ, ವಿಶ್ವ ವಸು ಸಂವತ್ಸರದಲ್ಲಿ ಹೊಸ ಜೀವನ. ಇದು ಕರ್ನಾಟಕದ ನಂಬರ್ 1 ಫಿಲ್ಮಿ ಶೋ ಸಿನಿಯಾಡ ದೃಷ್ಟಿಯುದ್ಧ. ವಾಮಾಚಾರಕ್ಕೆ ಪ್ರಸಿದ್ಧವಾಗಿರುವ ಕೇರಳದ ಮಡಾಯಿಕಾವು ದೇವಸ್ಥಾನದಲ್ಲಿ ಮೊನ್ನೆಯಷ್ಟೇ ನಟ ದರ್ಶನ್ ಶತ್ರು ಸಂಹಾರ ಯಾಗ ಮಾಡಿಸಿದ್ರು. ಅದರ ಬೆನ್ನಲ್ಲೇ ದರ್ಶನ್ರ ಆಪ್ತ ಸ್ನೇಹಿತೆ ಪವಿತ್ರ ಗೌಡ ಕೂಡ ಯುಗಾದಿ ಹಬ್ಬದ ದಿನದಂದೇ ಹೋಮ ಮಾಡಿಸಿದ್ದಾರೆ. ಅದರ ಜೊತೆಗೆ ದುಷ್ಟ ಕಣ್ಣುಗಳು ನನಗೆ ತಾಗೋಕೆ ಸಾಧ್ಯವೇ ಇಲ್ಲ ಅಂತ ಬರೆದುಕೊಂಡಿದ್ದಾರೆ. ಪವಿತ್ರ ಗೌಡರ ಈ ಬರಹ ಸಾಕಷ್ಟು ಅನುಮಾನಗಳಿಗೆ ಮತ್ತು ಚರ್ಚೆಗೆ ಕಾರಣ ಆಗಿದೆ. ಯುಗಾದಿ ಹಬ್ಬದ ದಿನದಂದು ಹೋಮ ಮಾಡಿಸಿರುವ ಪವಿತ್ರ ಆ ವಿಡಿಯೋವನ್ನ ಪೋಸ್ಟ್ ಮಾಡಿ ಆ ರೀತಿ ಬರ್ಕೊಂಡಿದ್ದು ಯಾಕೆ? ನಕಾರಾತ್ಮಕ ಕಣ್ಣುಗಳು ಸಕಾರಾತ್ಮಕವಾಗಿ ಬದಲಾಗ್ಲಿ ಅಂತ ಹೇಳಿದ್ದು ಯಾರಿಗೆ? ಏನಿದು ದೃಷ್ಟಿದೋಷ? ಈಗ ಬರ್ತಾ ಇದೆ ನೋಡಿ ಒಂದು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್. ಕೆಟ್ಟ ಕಣ್ಣು ದುಷ್ಟ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಪೀಡೆ ಕಣ್ಣು, ಯಾವ ಕಣ್ಣು ಮುಟ್ಟೋಕ್ಕಾಗಲ್ಲ ನನ್ನನ್ನ. ಯುಗಾದಿ ಅಂದೇ ಪವಿತ್ರ ಫರ್ಮಾನು. ಸೋಷಿಯಲ್ ಮೀಡಿಯಾ ಮೂಲಕ ತಲುಪಿಸಬೇಕಾದ ಸಂದೇಶವನ್ನು ತಲುಪಿಸ್ತಾನೆ ಇದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಮುನ್ನ ಇಂಥದ್ದೇ ಕೆಲಸವನ್ನ ಅವರು ಮಾಡಿದ್ರು. ನಟ ದರ್ಶನ್ ಜೊತೆಗಿನ ಸ್ನೇಹವನ್ನ ಇದೇ ಸೋಷಿಯಲ್ ಮೀಡಿಯಾ ಮೂಲಕನೇ ಅವರು ಬಹಿರಂಗಪಡಿಸಿದ್ರು. ಆ ಗೆಳೆತನಕ್ಕೆ 10 ವರ್ಷ ಅಂತ ರಿವೀಲ್ ಮಾಡಿದ್ರು. ಆ ಪೋಸ್ಟ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡರ ಮಧ್ಯೆ ದೊಡ್ಡ ಯುದ್ಧವೇ ನಡೆದು ಹೋಯಿತು. ಕಾನೂನು ಹೋರಾಟದ ಎಚ್ಚರಿಕೆಯನ್ನ ವಿಜಯಲಕ್ಷ್ಮಿ ಕೊಟ್ಟಿದ್ರು. ಈ ಯುದ್ಧ ಮುಕ್ತಾಯವಾಗಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಆರೋಪ ಹೊತ್ತ ನಂತರ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆಗೋ ತನಕ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡರ ಮುಸುಕಿನ ಗುದ್ದಾಟ ಇದ್ದೇ ಇತ್ತು. ಇದಕ್ಕೆ ಬೇಸತ್ತು ಹೋಗಿದ್ದ ದರ್ಶನ್ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು, ಬಟ್ ನಾನು ಇವತ್ತಿಗೂ ಹೇಳ್ತೀನಿ, ನಾನೆಲ್ಲ ಬದಿಗಿಡ್ತೀನಿ. ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಅದು ಬಿಟ್ಟು ಯಾರೇ ಆಗಲಿ ಏನೇ ಆಗಲಿ ಆ ಪದ ನಾನು ತುಂಬ ಇಷ್ಟ ಆಯ್ತು ಹಿಂಗಂತೀನಿ. ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಇಲ್ಲ, ನನ್ನ ಹತ್ರ ಪುರ್ಸೊತ್ತು ಇಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನು ಕೆಲಸ ಮಾಡಬೇಕು, ಇದಷ್ಟೇ ನಾನು ಕನ್ಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ, ಯಾವಾಗಲೇ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂಥ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಆದರೆ ಅವರ ಬದುಕಿನಲ್ಲಿ ದೊಡ್ಡ ದುರಂತವೊಂದು ನಡೆದು ಪವಿತ್ರ ಗೌಡ ಮತ್ತು ದರ್ಶನ್ ಒಟ್ಟಿಗೆ ಜೈಲು ಸೇರ್ತಾರೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಆ ಘಟನೆಯೊಂದು ನಡೆದೇ ಹೋಯಿತು. ಕೋರ್ಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡರ ನಡುವಿನ ಸಂಬಂಧವು ಅಧಿಕೃತವಾಗಿ ರಿವೀಲ್ ಆಯಿತು. ತಮ್ಮ ಪತಿ ಜೈಲಿಗೆ ಹೋಗೋದಕ್ಕೆ ಪವಿತ್ರ ಗೌಡರೇ ಕಾರಣ ಅನ್ನೋ ಕೋಪ ವಿಜಯಲಕ್ಷ್ಮಿ ಅವರಲ್ಲಿ ಇದ್ದೇ ಇದೆ. ಹಾಗಾಗಿ ತಮ್ಮ ಪತಿಯಿಂದ ಪವಿತ್ರ ದೂರ ಇರೋದಕ್ಕೆ ಏನೆಲ್ಲ ಕಸರತ್ತು ಮಾಡಬೇಕೋ ಅದೆಲ್ಲವನ್ನ ಪವಿತ್ರ ಗೌಡ ಮಾಡಿದ್ದಾರೆ. ಜೊತೆಗೆ ಮೊನ್ನೆಯಷ್ಟೇ ಪತಿಯೊಂದಿಗೆ ವಾಮಾಚಾರಕ್ಕೆ ಪ್ರಸಿದ್ಧವಾಗಿರುವ ಕೇರಳದ ಮಡಾಯಿಕಾವು ದೇವಸ್ಥಾನದಲ್ಲಿ ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರೆ.
ಶತ್ರುಗಳ ಕಾರಣದಿಂದಾಗಿ ದರ್ಶನ್ ಜೈಲು ಪಾಲಾಗಿದ್ದಾರೆ ಅನ್ನೋದು ದರ್ಶನ್ ಕುಟುಂಬದ ನಂಬಿಕೆ. ಇದೇ ಕಾರಣಕ್ಕಾಗಿ ಅವರು ಕೇರಳದಲ್ಲಿ ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರೆ ಅನ್ನೋದು ಆಪ್ತರ ಮಾಹಿತಿ. ದರ್ಶನ್ಗೆ ಶತ್ರುಗಳು ಯಾರು ಅನ್ನೋದನ್ನ ಯಾರೂ ಬಹಿರಂಗವಾಗಿ ಹೇಳ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಕಾರಣ ಆದವರೇ ಶತ್ರುಗಳು ಅನ್ನೋದು ಗುಟ್ಟಾಗೇನೂ ಉಳಿದಿಲ್ಲ. ಕೇರಳದ ಪೂಜೆಗೂ ರೇಣುಕಾಸ್ವಾಮಿ ಕೊಲೆಗೂ ಸಂಬಂಧ ಇದೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಈ ಶತ್ರು ಸಂಹಾರ ಯಾಗ ನಡೆದ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಹೋಮ ಮಾಡಿಸಿದ್ದಾರೆ. ದುಷ್ಟ ಕಣ್ಣುಗಳು ತಮಗೆ ತಾಗದಿರಲಿ ಅಂತ ಪೂಜೆ ಮಾಡಿಸಿದ್ದಾರೆ. ಆ ದುಷ್ಟ ಕಣ್ಣುಗಳು ಯಾವುದು ಅನ್ನೋ ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ. ಹೊಸ ವರ್ಷಕ್ಕೆ ಹೊಸ ಫರ್ಮಾನು, ಶತ್ರು ಸಂಹಾರ ಯಾಗ ಮಾಡಿಸಿದ ದರ್ಶನ್. ದುಷ್ಟ ಕಣ್ಣು ತಾಗದಿರಲಿ ಅಂತ ಆತ ಪವಿತ್ರ ಹೋಮ. ನಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಶಕ್ತಿ ಪಡೆದುಕೊಳ್ಳೋಕೆ ಪೂಜೆ. ದುಷ್ಟ ಕಣ್ಣುಗಳು ತಾಗಲ್ಲ ಅಂತ ಪವಿತ್ರ ಕೌಂಟರ್. ಪೂಜೆಗೆ ಪೂಜೆಯೇ ಉತ್ತರ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪ ಹೊತ್ತು ಜೈಲಿಂದ ಬಿಡುಗಡೆಯಾದಾಗ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ರು ಪವಿತ್ರ ಗೌಡ. ಜೈಲಿಂದ ಸೀದಾ ದೇವಸ್ಥಾನಕ್ಕೆ ತೆರಳಿದ ಪವಿತ್ರ ಗೌಡ ಅಷ್ಟೊಂದು ನೋವಿನ ನಡುವೆಯೂ ದರ್ಶನ್ರನ್ನ ನೆನಪಿಸಿಕೊಂಡಿದ್ರು. ಅವರಿಗೂ ಒಳ್ಳೇದಾಗ್ಲಿ ಅಂತ ಬಹಿರಂಗವಾಗಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿ ಅಚ್ಚರಿ ಮೂಡಿಸಿದ್ರು. ಖುಷಿ ನಾಮಧೇಯಸ್ಯ, ಮೋಹನ್ ಕುಮಾರ್ ನಾಮಧೇಯಸ್ಯ, ಶೋಭಾ ನಾಮಧೇಯಸ್ಯ, ಯಶವಂತ್ ನಾಮಧೇಯಸ್ಯ, ವಿಶಾಲ್ ನಾಮಧೇಯಸ್ಯ, ಸಹ ಕುಟುಂಬೇನ ವರ್ಗೇಣ ಏವಂ ಗುಣವಿಶೇಷಣ ದರ್ಶನಾಮಧೇಯಸ್ಯ ದೇವದಾಸರ ದೋಷಾವರ್ಯಾತ ದೇವದಾಸರಿ ವಜ್ರಮಣೇಶ್ವರ ಸ್ವಾಮಿ ದೇವದಾಯ. ಆವತ್ತಿಂದ ಈ ತನಕ ದರ್ಶನ್ ಬಗ್ಗೆ ಬಹಿರಂಗವಾಗಿ ಒಂದೇ ಒಂದು ಮಾತನ್ನ ಕೂಡ ಆಡಿರಲಿಲ್ಲ ಪವಿತ್ರ ಗೌಡ. ಆದರೆ ಪರೋಕ್ಷವಾಗಿ ದರ್ಶನ್ರನ್ನ ನೆನಪಿಸ್ಕೊಳ್ತಾ ವಿಜಯಲಕ್ಷ್ಮಿ ಅವರಿಗೆ ಕೌಂಟರ್ ಕೊಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗೇ ಇರ್ತಾರೆ ಪವಿತ್ರ ಗೌಡ. ಯುಗಾದಿ ಹಬ್ಬದ ದಿನದಂದು ಮತ್ತದೇ ಕೆಲಸವನ್ನ ಮಾಡಿದ್ದಾರೆ. ಹೋಮ ಮಾಡಿಸಿ ದುಷ್ಟ ಕಣ್ಣುಗಳ ಬಗ್ಗೆ ಮಾತಾಡಿದ್ದಾರೆ. ದರ್ಶನ್ ಜೈಲಿಂದ ಬಿಡುಗಡೆಯಾದ ನಂತರ ಸದಾ ಪತಿಯ ಜೊತೆಯೇ ಇರ್ತಾರೆ ವಿಜಯಲಕ್ಷ್ಮಿ. ದರ್ಶನ್ ಮೈಸೂರಿಗೆ ಹೋಗ್ಲಿ ಅಥವಾ ಬೆಂಗಳೂರಿನ ಮನೆಯಲ್ಲೇ ಇರಲಿ, ವಿಜಯಲಕ್ಷ್ಮಿ ಅವರ ಕಾವಲು ಇದ್ದೇ ಇದೆ. ಜೊತೆಗೆ ಪತಿಗಾಗಿ ನಡೆಸಿದ್ದ ಹೋರಾಟ ಇದೆಯಲ್ಲ, ಅವರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಹಾಗಾಗಿ ಆ ಕಹಿ ಘಟನೆಗಳನ್ನ ಮರೆಯೋಕೆ ಮತ್ತು ಪತಿಯನ್ನ ಹುರಿದುಂಬಿಸೋಕೆ ವಿಜಯಲಕ್ಷ್ಮಿ ಜೊತೆಯಾಗಿ ಓಡಾಟ ಮಾಡ್ತಿದ್ದಾರೆ. ತುಂಬಾ ವರ್ಷಗಳ ನಂತರ ದರ್ಶನ್ ಕೂಡ ಕುಟುಂಬಕ್ಕೆ ಸಮಯವನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದ್ರೆ ಆ ಸಂಭ್ರಮವನ್ನ ವಿಜಯಲಕ್ಷ್ಮಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಹಂಚಿಕೊಳ್ಳೋದ್ರ ಹಿಂದೆಯೂ ಕಾರಣ ಇದೆ ಅನ್ನೋದೇನು ಗುಟ್ಟಾಗುವುದಿಲ್ಲ. ವಿಜಯಲಕ್ಷ್ಮಿ ಅವರಿಂದ ಒಂದು ಪೋಸ್ಟ್ ಕಾಣಿಸ್ಕೊಂಡ್ರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಪವಿತ್ರ ಗೌಡ ಅವರದ್ದು ಒಂದು ಪೋಸ್ಟ್ ಇದ್ದೇ ಇರುತ್ತೆ. ಅದು ಕಾಕತಾಳೀಯವೂ ಆಗಿರಬಹುದು, ಆದರೆ ಅನುಮಾನವನ್ನಂತೂ ಮೂಡಿಸ್ತಾ ಇದೆ. ಯುಗಾದಿ ಹಬ್ಬದ ದಿನದಂದು ಪವಿತ್ರ ಗೌಡ ಪೋಸ್ಟ್ ಮಾಡಿರುವ ವಿಡಿಯೋ ಕೂಡ ಅದೇ ಅನುಮಾನವನ್ನ ಮೂಡಿಸಿದೆ. ಯುಗಾದಿ ಹಬ್ಬಕ್ಕೆ ಸಹಜವಾಗಿ ಎಲ್ಲರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಇದ್ದೇ ಇರುತ್ತೆ. ಪವಿತ್ರ ಗೌಡ ಮನೆಯಲ್ಲೂ ಅಂಥದ್ದೊಂದು ಪೂಜೆ ಆಗಿರ್ಬೋದು. ಆದರೆ ಆ ವಿಡಿಯೋ ಜೊತೆಗೆ ಪವಿತ್ರ ಗೌಡ ಬರ್ಕೊಂಡಿರುವ ಬರಹ ಇದೆಯಲ್ಲ, ಅದು ತಲುಪಿಸಬೇಕಾದವರಿಗೆ ತಲುಪಿಸೋಕೆ ಮಾಡಿರುವಂತಹ ತಯಾರಿ ಅನ್ನೋ ಮಾತು ಕೇಳಿಬರ್ತಿದೆ. ಈಗಾಗಲೇ ಆ ಸಂದೇಶ ಅವರಿಗೆ ತಲುಪಿಯಾಗಿದೆ ಅಂತೆಲ್ಲ ಚರ್ಚೆ ಮಾಡಲಾಗ್ತಿದೆ. ಅನೇಕರು ಆ ವಿಡಿಯೋಗೆ ಅನೇಕ ರೀತಿಯಲ್ಲಿ ಕಾಮೆಂಟ್ ಕೂಡ ಮಾಡಿದ್ದಾರೆ.
ದರ್ಶನ್ ಶತ್ರು ಸಂಹಾರ ಯಾಗ ಬೆನ್ನಲ್ಲೇ ಪವಿತ್ರ ಗೌಡ ಹೋಮ ಹವನ. ಕಳೆದ ವರ್ಷ ಕಷ್ಟಗಳ ಗ್ರಹಣ, ವಿಶ್ವಾಸ ವಸು ಸಂವತ್ಸರದಲ್ಲಿ ಹೊಸ ಜೀವನ. ಹೋಮ ಮಾಡಿಸಿದ ವಿಡಿಯೋ ಜೊತೆಗೆ ಪವಿತ್ರ ಗೌಡ ದುಷ್ಟ ಕಣ್ಣುಗಳು ಯಾವಾಗ್ಲೂ ನನ್ನನ್ನ ನೋಡ್ತಾ ಇರ್ತವೆ, ಆದ್ರೆ ಆ ದೃಷ್ಟಿ ನನಗ್ ತಾಗೋಕೆ ಸಾಧ್ಯವೇ ಇಲ್ಲ. ನಕಾರಾತ್ಮಕತೆಯಿಂದ ತುಂಬಿರುವ ಈ ಜಗತ್ತಲ್ಲಿ ಆ ಕಣ್ಣುಗಳು ಸಕಾರಾತ್ಮಕವಾಗಿ ಬದಲಾಗ್ಲಿ ಅಂತ ಬರ್ಕೊಂಡಿದ್ದಾರೆ. ಈ ಬರಹವೇ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಆ ದುಷ್ಟ ಕಣ್ಣುಗಳು ಯಾರವು ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ನೀವು ಒಳ್ಳೆಯದನ್ನ ಮಾಡ್ತಾ ಹೋಗಿ ಒಳ್ಳೆಯದೇ ಆಗುತ್ತೆ ಅಂತ ಕೆಲವರು ಕಾಮೆಂಟ್ ಹಾಕಿದ್ದಾರೆ. ಆ ದುಷ್ಟ ಕಣ್ಣುಗಳು ನಿಮ್ಮನ್ನ ಮುಟ್ಟೋಕೆ ಸಾಧ್ಯವೇ ಇಲ್ಲ ಅಂತಾನೂ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಆ ವಿಡಿಯೋ ಬಂದಿರುವ ಕಾಮೆಂಟ್ ದರ್ಶನ್ ಮತ್ತು ಪವಿತ್ರ ಗೌಡರ ಸುತ್ತಲೇ ಗಿರಿಕಿ ಹೊಡಿತಾ ಇದೆ. ಯಾರಿಗೆ ಯಾರು ಶತ್ರುಗಳ ಕಾಣ್ತಾರೆ, ಯಾರ ಕಣ್ಣು ಇನ್ಯಾರಿಗೂ ದುಷ್ಟ ಕಣ್ಣಾಗಿ ಕಾಣಿಸಬಹುದು. ಆದ್ರೆ ಬದುಕು ಎಲ್ಲಕ್ಕಿಂತ ದೊಡ್ಡದು. ಕಳೆದ ವರ್ಷ ಬರೀ ಕಹಿ ಘಟನೆಗಳಲ್ಲೇ ಕಣ್ಣೀರು ಹಾಕಿರುವ ಪವಿತ್ರ ಗೌಡ ಹೊಸ ವರ್ಷವೂ ಆ ಕಹಿಗಳನ್ನ ಮರೆಸಲಿ, ಜಗತ್ತಿನ ದುಷ್ಟ ಕಣ್ಣುಗಳು ಒಳ್ಳೆಯ ಕಣ್ಣುಗಳಾಗಿ ಬದಲಾಗ್ಲಿ ಅಂತ ಕನಸು ಕಂಡಿರಬಹುದು. ನಿಗೂಢ ಪೋಸ್ಟ್ ಹಿಂದೆ ಸಾಕಷ್ಟು ಅರ್ಥಗಳನ್ನಂತೂ ಅವರು ಹುಟ್ಟು ಹಾಕಿದ್ದಾರೆ. ವಿಶ್ವಾಸ ವಸು ಸಂವತ್ಸರದಲ್ಲಿ ಹೊಸ ಜೀವನಕ್ಕೆ ಕಾಲಿಡ್ತಿರುವ ಪವಿತ್ರ ಬದುಕು ಸದಾ ಹಸಿರಾಗಿರ್ಲಿ. ಇತ್ತ ದರ್ಶನ್ ಕುಟುಂಬ ಕೂಡ ನೆಮ್ಮದಿಯ ದಿನಗಳನ್ನ ಕಳೆಯಲಿ. ಹೊಸ ವರ್ಷ ತಮ್ಮೆಲ್ಲರ ಪಾಲಿಗೆ ಹೊಸ ಕನಸುಗಳನ್ನ ಬಿತ್ತಲಿ. ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.